ಇನ್ನು ನಾಳೆ ದೇಶದಾದ್ಯಂತ ಅಣುಕು ರಕ್ಷಣಾ ಕಾರ್ಯಾಚರಣೆಯನ್ನು ನಡೆಸಲಾಗುತ್ತೆ. ದೇಶದ ಪ್ರಮುಖ ನಗರಗಳಲ್ಲಿ ನಾಳೆ ಸೈರನ್ ಮೊಳಗುತ್ತೆ. ಬೆಂಗಳೂರು ಸೇರಿದಂಗೆ ದೇಶದ ಹಲವು ನಗರಗಳಲ್ಲಿ ನಾಳೆ ಏನಾದ್ರು ನೀವು ಮಧ್ಯಾಹ್ನ ಬೆಂಗಳೂರಲ್ಲಿದ್ದು ಸೈರನ್ ಕೂಗೋ ಸಂದರ್ಭದಲ್ಲಿ ಇದ್ದಕ್ಕಿದ್ದಂತೆ ಭಯ ಬೀಳೋದು, ಅಯ್ಯೋ ಏನಾಗ್ಬಿಡ್ತು ಅನ್ನುವಂಥ ಪ್ಯಾನಿಕ್ ಆಗಕ್ಕೆ ಹೋಗ್ಬೇಡಿ. ಯಾಕಂದ್ರೆ ನಾಳೆ ನಿಗದಿಯಂತೆ 2:30 ನಂತರದಲ್ಲಿ ಎಲ್ಲ ಮಾಕ್ ಡ್ರಿಲ್ ನಡೀತಾ ಹೋಗುತ್ತೆ. ಗೊತ್ತಿರಲಿ, ದೇಶದ 259 ಸ್ಥಳಗಳಲ್ಲಿ ಮಾಕ್ ಡ್ರಿಲ್ ನಡೆಯುತ್ತೆ. ಯಾಕೆ ಈ ಮಾಕ್ ಡ್ರಿಲ್? ಅಕಸ್ಮಾತ್ ಏನಾದರೂ ಯುದ್ಧ ಆಗಿ ಎದುರಾಳಿ ಪಡೆ ಅಟ್ಯಾಕ್ ಅಂತ ಪ್ರಯತ್ನಗಳು ಆಯಾ ನಗರಗಳ ಮೇಲೆ ಮಾಡಿದ್ರೆ ಆ ಟೈಮ್ನಲ್ಲಿ ಅಲ್ಲಿನ ವ್ಯವಸ್ಥೆ, ಅಲ್ಲಿನ ಜನ, ಸಾರ್ವಜನಿಕರು ಕೂಡ ಸೇರಿದ ಹಾಗೆ ಸಿವಿಲ್ ಡಿಫೆನ್ಸ್ ಹೇಗಿರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಮುಖವಾಗಿ ಅಗ್ನಿಶಾಮಕ ದಳ, SDRF, NDRF ಇವ್ರ ಕಡೆಯಿಂದ ನಡೆಯುವಂಥ ಮಾಕ್ ಡ್ರಿಲ್ ನಾಳೆ. ಮಕ್ಕಳಿಗೂ ಕೂಡ ಇನ್ ಕೇಸ್ ನೀವು ಸ್ಕೂಲಿಗೆ ಮಕ್ಕಳು ಹೋಗಿರ್ತಾರೆ, ಈ ಟೈಮ್ನಲ್ಲಿ ಯುದ್ಧ ಆಗುತ್ತೆ, ಎಲ್ಲೋ ಹತ್ರದಲ್ಲಿ ಬಾಂಬ್ ಬೀಳುತ್ತೆ ಅಥವಾ ಅಟ್ಯಾಕ್ ಆಗುವಂಥ ಮುನ್ಸೂಚನೆ ಸಿಗುತ್ತೆ, ಆ ಟೈಮ್ನಲ್ಲಿ ಸೈರನ್ ಕೂಗುತ್ತೆ. ಆಗ ನಾವು ತುರ್ತಾಗಿ ಯಾವ ರೀತಿಯಾಗಿ ನಮ್ಮ ಎಚ್ಚರಿಕೆಯನ್ನು ನಾವು ವಹಿಸಬೇಕಾಗುತ್ತೆ, ನಮ್ಮ ಸುತ್ತಮುತ್ತಲಿನವರ ಎಚ್ಚರಿಕೆಯನ್ನು ಹೇಗೆ ವಹಿಸಬೇಕಾಗುತ್ತೆ, ಈ ರೀತಿಯಾದಂಥ ಮಾಕ್ ಡ್ರಿಲ್ಗಳನ್ನು ನಾಳೆ ಮಾಡಲಾಗುತ್ತೆ. ಸೊ 3 ವಿಭಾಗಗಳಾಗಿ ವಿಂಗಡಣೆಯನ್ನು ಮಾಡಿ ಮಾಕ್ ಡ್ರಿಲ್ ಅನ್ನು ನಡೆಸಲಾಗ್ತಾ ಇರುವಂಥದ್ದು. ಪ್ರಮುಖ ಸ್ಥಳಗಳ ಮೇಲೆ ಪೊಲೀಸ್ ಹಾಗೆ ಸೇನೆಯ ಹದ್ದಿನ ಕಣ್ಣಿರುತ್ತೆ. ಏರ್ಪೋರ್ಟ್, ಮೆಟ್ರೋ, ರೈಲ್ವೆ ಹಾಗೆ ಬಸ್ ನಿಲ್ದಾಣಗಳು, ಸೇನಾ ನೆಲೆಗಳು, ಬಂದರುಗಳು, ನ್ಯೂಕ್ಲಿಯರ್ ಪ್ಲಾಂಟ್ಗಳು, ಹಾಗಾಗಿ ರಾಯಚೂರಿನಲ್ಲೂ ಈ ಮಾಕ್ ಡ್ರಿಲ್ ಇದೆ. ಸೊ ಜಲವಿದ್ಯುತ್ಗಾರಗಳು, ಇವುಗಳ ಮೇಲೆ ನಿಗಾ ಇಡೋದಕ್ಕೆ ಸೂಚನೆಯನ್ನ ಕೊಡಲಾಗಿದೆ. ಜಾಸ್ತಿ ಜನಸಂಖ್ಯೆ ಇರುವಂತಹ ಪ್ರದೇಶದಲ್ಲಿ ಹೆಚ್ಚಿನ ನಿಗಾವನ್ನ ವಹಿಸಲಾಗುತ್ತೆ. ಸೊ ಬೆಂಗಳೂರಿನಂಥ ನಗರಗಳಲ್ಲಿ ಅಕಸ್ಮಾತ್ ಏನಾದರೂ ಅಟ್ಯಾಕ್ ಆದಂಥ ಸಂದರ್ಭದಲ್ಲಿ, ಬಾಂಬ್ ಬಿತ್ತೋ ಮತ್ತೊಂದು ಏನೋ ಒಂದು ಆದಂಥ ಸಂದರ್ಭದಲ್ಲಿ ಹೇಗೆ ನಾವು ಕ್ರಮವನ್ನು ತೆಗೆದುಕೊಳ್ಬೇಕಾಗುತ್ತೆ, ಸೈರನ್ ಮೊಳಗಂಥ ಸಂದರ್ಭದಲ್ಲಿ ಜನ ಹೇಗೆ ಅಲರ್ಟ್ ಆಗಿರ್ಬೇಕಾಗುತ್ತೆ. ನಿಮ್ಗೆ ಗೊತ್ತಿರಲಿ, ನಿಮ್ಮ ಅನುಭವನೇ ನಮಗಿದು ಬಹಳ ಸಂದರ್ಭದಲ್ಲಿ ನಮಗದು ಬಂದಿರೋದಿಲ್ಲ, ಯಾಕಂದರೆ ಅಂಥ ಸನ್ನಿವೇಶ ಬಂದಿರೋದಿಲ್ಲ. ಬೆಂಗಳೂರಿನಲ್ಲೇ ಸುಮಾರು 35 ಕಡೆ ನಾಳೆ ಸೈರನ್ ಮೊಳಗುತ್ತೆ. ಪೊಲೀಸ್ ಸ್ಟೇಷನ್ನು, ಅಗ್ನಿಶಾಮಕ ದಳಕ್ಕೆ ಸಂಬಂಧಪಟ್ಟ ಹಾಗಿನ ಸ್ಟೇಷನ್ಸ್ ಏನಿದೆ, ಫೈರ್ ಸ್ಟೇಷನ್ಸ್, ಇಲ್ಲೆಲ್ಲ ನಾಳೆ ಸೈರನ್ ಮೊಳಗುತ್ತೆ. ಹಾಗಾಗಿ ಪ್ಯಾನಿಕ್ ಆಗಕ್ಕೆ ಹೋಗ್ಬೇಡಿ. ಇದು ಯುದ್ಧ ಸಂದರ್ಭದ ಒಂದು ಎದುರಿಸುವಂಥ ನಿಟ್ಟಿನಲ್ಲಿ ನಡೆಯುವಂಥ ಒಂದು ಪ್ರಕ್ರಿಯೆಗಳು. ಇವತ್ತು ದೇಶದ ಹಲವು ನಗರಗಳಲ್ಲಿ ಮಾಕ್ ಡ್ರಿಲ್ ಮಾಡಲಾಗಿದೆ. ಜಮ್ಮುವಿನ ಶಾಲೆಯಲ್ಲಿ ಮಕ್ಕಳಿಗೆ ತುರ್ತು ಸಂದರ್ಭದಲ್ಲಿ ರಕ್ಷಣೆ ಪಡೆಯುವ ಬಗ್ಗೆ ತರಬೇತಿಯನ್ನು ನೀಡಲಾಗಿದೆ. ಉತ್ತರ ಪ್ರದೇಶದ ಕಾನ್ಪುರದಲ್ಲೂ ಕೂಡ ಮಾಕ್ ಡ್ರಿಲ್ ಅನ್ನು ನಡೆಸಲಾಗಿದೆ. ನಿಮ್ಗೆ ಗೊತ್ತಿರಲಿ, ಅಕಸ್ಮಾತ್ ಪಾಕಿಸ್ತಾನದ ಜೊತೆಗೆ ಯುದ್ಧ ಆದರೆ ನಮ್ಮ ಸೌತ್ ಇಂಡಿಯಾಗಿಂತ ನಾರ್ತ್ ಇಂಡಿಯಾ ಭಾಗಕ್ಕೆ ಸಮಸ್ಯೆ ಹೆಚ್ಚು. ಹಾಗಂತ ಸೌತ್ ಇಂಡಿಯಾ ಫುಲ್ ಸೇಫ್ ಅಂತ ಹೇಳಕ್ಕಾಗಲ್ಲ. ಖಂಡಾಂತರ ಕ್ಷಿಪಣಿಗಳು ಅಂದರೆ 2,000-2,500 ಕಿಲೋಮೀಟರ್ ಅನ್ನ ಕ್ರಮಿಸಬಲ್ಲಂತ ಕ್ಷಿಪಣಿಗಳು ಪಾಕಿಸ್ತಾನದ ಬಳಿ ಇದೆ. ನಿಮಗೆ ಏರಿಯಲ್ ಡಿಸ್ಟೆನ್ಸು ಪಾಕಿಸ್ತಾನದ ಕರಾಚಿಯಿಂದ ಬೆಂಗಳೂರು ಲೆಕ್ಕ ಹಾಕಿದ್ರೆ ಏನೊಂದು 2,000-2,100 ಕಿಲೋಮೀಟರ್, ಅದನ್ನ ಮೀರಿ ಬೆಂಗಳೂರಿಗೆ ಬಾಂಬ್ ಹಾಕೋಕ್ಕೂ ಅವಕಾಶ ಇದೆ ಅಲ್ಲ ಹೇಳಿದ್ದು. ಅವ್ರ ಹತ್ರ ಅಂಥ ವ್ಯವಸ್ಥೆ ಇದೆ. ಹಾಗಾಗಿ ನಾವು ಭಾಳ ಸೇಫು, ನಮ್ಗೇನು ಸಮಸ್ಯೆನೇ ಇಲ್ಲ ಅನ್ನೋ ರೀತಿಯಾಗಿ ನಿದ್ದೆಗೆ ಜಾರುವಂಥ ಆ ಒಂದು ಅನಿವಾರ್ಯತೆ ಬೇಡ, ಅಥವಾ ಆ ಒಂದು ವರ್ತನೆ ಬೇಡ. ನಮ್ಮ ಹುಷಾರಾಗಿ ನಾವು ಇರಬೇಕು. ಯುದ್ಧ ಕಾಲದ ಸಂದರ್ಭದಲ್ಲಿ ನಾವು ತೆಗೆದುಕೊಳ್ಬೇಕಾದಂಥ ಕ್ರಮಗಳೇನು, ಮತ್ತೊಂದು ಇದರ ಅರಿವು ನಮಗೂ ಇರಬೇಕು, ಮಕ್ಕಳುಗಳಿಗೂ ಇರಬೇಕು. ಸಣ್ಣ ಪುಟ್ಟ ಮಕ್ಕಳುಗಳಿಗೆ, ಶಾಲೆಗೆ ಹೋಗೋ ಮಕ್ಕಳಿಗೂ ಇರಬೇಕು. ಹಿರಿಯರನ್ನು ನಾವು ಹೆಂಗೆ ನೋಡಿ, ಸೈರನ್ಗಳು ನೋಡಿ, ಬೆಂಗಳೂರದು ನೀವು ಅಲ್ಲಿ ಗಮನಿಸ್ತಾ ಇರುವಂಥದ್ದು ಹಲ್ಸೂರು, ಡೈರಿ ಸರ್ಕಲ್ಲು, ಈ ರೀತಿಯಾದಂಥ ಹಲವು ಕಡೆ, ಉಪ್ಪಾರಪೇಟೆ ಪೊಲೀಸ್ ಸ್ಟೇಷನ್ನು, ಇಲ್ಲೆಲ್ಲ ಸುತ್ತಮುತ್ತ ಈ ವ್ಯವಸ್ಥೆಗಳು ಮಾಡ್ಕೊಳ್ತಾ ಇರುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಇದೆಲ್ಲ ಸ್ವಲ್ಪ ಸಣ್ಣ ಪುಟ್ಟ ಸೈರನ್ನು, ಒಂದು ಸೈರನ್ನು ಸರಿಯಾಗಿ ಕೂಗಿದ್ರೆ ನಾಳೆ ನಿಮ್ಮ ಗಮನಕ್ಕೆ ಬರುತ್ತೆ ನೋಡಿ. ಇದಕ್ಕಂತಲೇ ಅಳವಡಿಸಿರುವಂಥ ಸೈರನ್ಗಳೇನಿದೆ 3 ಕಿಲೋಮೀಟರ್ ತನಕ ವ್ಯಾಪಿಸೋದಕ್ಕೆ ಅವಕಾಶ ಇದೆ. ಅದರ ಶಬ್ದ 3 ಕಿಲೋಮೀಟರ್ ತನಕ ಕೇಳಿಸೋಕೆ ಅವಕಾಶ ಇದೆಯಂತೆ. ಹಾಗಾಗಿ ಭಾಳ ದೊಡ್ಡ ದೊಡ್ಡ ಸೈರನ್ಗಳು ನಾಳೆ ಕೂಗ್ಬೋದು. ಪ್ಯಾನಿಕ್ ಆಗಕ್ಕೆ ಹೋಗ್ಬೇಡಿ. ತಯಾರಿ ಹೇಗಾಗಬೇಕು ಅನ್ನೋದ್ರ ಕಡೆ ಗಮನ ಕೊಡಿ. ಹೌದು, ನಾಳೆ ಬೆಂಗಳೂರಿನ 35 ಕಡೆ ಸೈರನ್ಗಳು ಮೊಳಗುತ್ತವೆ. ಸೈರನ್ ವಸ್ತುಸ್ಥಿತಿ ಬಗ್ಗೆ ಪರಿಶೀಲಿಸಿದೆ ಅಗ್ನಿಶಾಮಕ ದಳ. ಇವೇನು ಕೂಗ್ತಾವೋ, ಹಾಳಾಗವೋ ಅದೆಲ್ಲ ನೋಡ್ಬೇಕಲ್ಲ. ಯಾವಾಗಲೂ 71ರಲ್ಲೇನೋ ಕೂಗ್ಸಿದ್ರಂತೆ, ಈಗ ಅದ್ರದ್ದು ಅನುಭವ ಇಲ್ಲ. ಸೊ ಅಗ್ನಿಶಾಮಕ ದಳದ ಸಿಬ್ಬಂದಿ ಕೂಡ ಅದನ್ನು ಪರಿಶೀಲಿಸ್ತಾ ಇದ್ದಾರೆ. 35 ಕಡೆ ಸೈರನ್ಗಳು ವರ್ಕಿಂಗ್ ಕಂಡೀಷನ್ ಅಲ್ಲಿ ಇದೆಯಂತೆ.
ಪ್ರಜ್ವಲ್, ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡ್ಕೊಂಬೋಣ. ಮಾಕ್ ಡ್ರಿಲ್ಲಿನ ಒಂದು ಪ್ರಮುಖ ಭಾಗ ಅಂತ ಅಂದ್ರೆ ಸೈರನ್ ಅನ್ನ ಆನ್ ಮಾಡುವಂಥದ್ದು. ಈ ಒಂದು ಸೈರನ್ ಅನ್ನ ಬೆಂಗಳೂರಿನ ಅಗ್ನಿಶಾಮಕ ಇಲಾಖೆಯ ಕೇಂದ್ರ ಕಚೇರಿಯಲ್ಲಿ ಅಳವಡಿಸಲಾಗಿದೆ. ಇದನ್ನ ಸುಮಾರು 1971ರ ನಂತರದಲ್ಲಿ ಈ ಒಂದು ಸೈರನ್ ಅನ್ನ ಇನ್ಸ್ಟಾಲ್ ಮಾಡಲಾಯಿತು. ಯುದ್ಧದ ಸಂದರ್ಭದಲ್ಲಿ ಈ ಒಂದು ರೇಡಿಯಸ್ ಅಂದ್ರೆ ಈ ಒಂದು ಪಾಯಿಂಟ್ ಏನಿದೆ, ಸೈರನ್ ಇರುವಂತಹ ಪಾಯಿಂಟ್ ಇಂದ 3 ಕಿಲೋಮೀಟರ್ ರೇಡಿಯಸ್ಗೆ ಈ ಒಂದು ಸೈರನ್ ನ ಶಬ್ದ ಕೇಳುತ್ತೆ. ಸಿವಿಲ್ ಡಿಫೆನ್ಸ್ ಅವರು ಇದನ್ನ ಒಂದು ಸೈರನ್ ಆನ್ ಮಾಡುವಂತದ್ದಾಗಬಹುದು, ಇದನ್ನ ಮೇಂಟೈನ್ ಮಾಡುವಂತದ್ದಾಗಬಹುದು ಮಾಡ್ತಾರೆ. ಇದು ಸಿವಿಲ್ ಡಿಫೆನ್ಸ್ ಅಗ್ನಿಶಾಮಕ ಸಿಬ್ಬಂದಿಯವರು ಮಾಡುವಂತ ಒಂದು ಪ್ರಮುಖ ಕೆಲಸ. ಇಲ್ಲಿ ಏನಾಗುತ್ತೆ ಅಂತ ಅಂದ್ರೆ ಯುದ್ಧದ ಸಂದರ್ಭದಲ್ಲಿ ಅಥವಾ ಒಂದು ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಸಿವಿಲ್ ಡಿಫೆನ್ಸ್ನವರು ಮತ್ತು ಅಗ್ನಿಶಾಮಕ ಸಿಬ್ಬಂದಿಯವರು ಈ ಒಂದು ಸೈರನ್ ಆನ್ ಮಾಡ್ತಾರೆ. 3 ಹಂತದಲ್ಲಿ ಆನ್ ಮಾಡಲಾಗುತ್ತೆ. ಮೊದಲನೇ ಹಂತ, 2ನೇ ಹಂತ, 3ನೇ ಹಂತ ಅಂತ ಹೇಳಿ ಈ ಒಂದು 3ನೇ ಹಂತದಲ್ಲಿ ಆನ್ ಮಾಡಲಾಗುತ್ತೆ. ಜನರು ಈ ಸಂದರ್ಭದಲ್ಲಿ ಅಲರ್ಟ್ ಆಗಿರಬೇಕು. ಯಾವ್ಯಾವ ಸೌಂಡ್ ಬಂದ ಸಂದರ್ಭದಲ್ಲಿ ಯಾವ್ಯಾವ ರೀತಿ ಇರಬೇಕು ಅನ್ನೋದನ್ನ ನಾಳೆ ಸಂಜೆ 4 ಗಂಟೆಯ ನಂತರವಾಗಿ ಜನರಿಗೂ ಕೂಡ ಇದನ್ನ ತಿಳಿಸುವಂತ ಕೆಲಸವನ್ನ ಅಧಿಕಾರಿಗಳು ಮಾಡ್ತಾರೆ. ಈ ಒಂದು ಸೈರನ್ಗಳೇನಿದಾವೆ ಬೆಂಗಳೂರು ನಗರದಲ್ಲಿ ಸುಮಾರು 35 ಕಡೆ ಇನ್ಸ್ಟಾಲ್ ಆಗಿದ್ದಾವೆ. 35 ಕಡೆಗಳಲ್ಲಿ ಈಗ 32 ಕಡೆ ಇದು ವರ್ಕಿಂಗ್ ಸ್ಟೇಜ್ ಅಲ್ಲಿ ಇದೆ. ಈ ವರ್ಕಿಂಗ್ ಸ್ಟೇಜ್ ಅಲ್ಲಿ ಇರೋ 32 ಕಡೆ ಏನಿದೆ, ಇದು ಈ ಒಂದು ವರ್ಕಿಂಗ್ ಸ್ಟೇಜ್ ಅಲ್ಲಿ ಇರುವಂತ 32 ಕಡೆ ಇರುವಂತ ಸೈರನ್ಗಳನ್ನ ನಾಳೆ ಸಂಜೆ 4 ಗಂಟೆಗೆ ಇದನ್ನ ಮಾಕ್ ಡ್ರಿಲ್ ನ ಒಂದು ಭಾಗವಾಗಿ ಆನ್ ಮಾಡ್ತಾರೆ. ಆಗ ಜನರಿಗೆ ಇದ್ರ ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ, ಈ ಒಂದು ಸೌಂಡ್ಗೆ ಯಾವ ರೀತಿಯಾಗಿ ಜನರು ಬಿಹೇವ್ ಮಾಡ್ಬೇಕು ಅನ್ನೋದನ್ನ ಗೊತ್ತಾಗುತ್ತೆ. ಕ್ಯಾಮರಾ ಪರ್ಸನ್ ಉಲ್ಲಾಸ್ ಜೊತೆ ಪ್ರಜ್ವಲ್, TV9 ಬೆಂಗಳೂರು.